ಸರ್ಕಾರ ನನಗೆ ಕರೆಕ್ಟ್ ಸ್ಪಂದಿಸ್ತಿಲ್ಲ, ಈ ಕೇಸನ್ನ CBI ಕೊಡಬೇಕು, ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಮಾಡ್ತೀನಿ ಅಂದ್ರು, ಅದನ್ನೂ ಕೂಡ ಮಾಡಲಿಲ್ಲ ಅಂತ ಅವ್ರ ತಂದೆ ಮತ್ತೆ ಆರೋಪ ಮಾಡಿದ್ದಾರೆ. ಪ್ರಭಾವಿ ಶಾಸಕರು ಮತ್ತು ಬೆಂಬಲಿಗರ ಕೈವಾಡ ಐತಿ ನನ್ನ ಮಗಳ ಹತ್ಯೆಯಲ್ಲಿ. ನನಗೆ ಅದ್ರ ಬಗ್ಗೆ ನಾನು ಒಪ್ಪಾಗಿಲ್ಲ. ಶಾಸಕರ ಕೈವಾಡ ಐತೆ ಅಂತ ಹೇಳ್ತಕ್ಕಂಥದ್ದು ನಾನೇನು ಅದಕ್ಕೆ ಸಹಮತ ಕೊಡೋದಿಲ್ಲ. ನನಗಿರ್ತಕ್ಕಂಥ ಮಾಹಿತಿ, ಯಾಕಂದರೆ ಅದು ಯಾವ ರೀತಿ ಆಗಿದೆ ಅಂತಕ್ಕಂಥದ್ದು ಆ ಸಂದರ್ಭದಲ್ಲಿ ನಾನು ಇಲ್ಲಿದ್ದೆ, ಅಲ್ಲಿಂದ ಆ್ಯಕ್ಟಿವ್ ಆಗಿ ನೀವೆಲ್ಲರೂ ಇದ್ದೀವಿ. ಸೊ ನಾವು ಅದನ್ನು ಸರ್ಕಾರದ ಮಟ್ಟದಲ್ಲಾಗಿರಲಿ, ಹೋಮ್ ಮಿನಿಸ್ಟರ್ ಆಗಿರಲಿ, ಮುಖ್ಯಮಂತ್ರಿಗಳಾಗಿರಲಿ, ಪಕ್ಷಾತೀತವಾಗಿ ಎಲ್ಲ ಮುಖಂಡರುಗಳು ಬಂದು ಹೋಗಿದ್ದಾರೆ. ಅದ್ರ ಬಗ್ಗೆ ಸರ್ಕಾರ ಒಂದ್ಸಲ ಲೀಗಲ್ ಇಶ್ಯೂ ಆದಮೇಲೆ ಕೋರ್ಟು ಕಚೇರಿ ಉಂಟು ನಡೀತಾ ಇದೆ. ಸೊ ಪ್ರಮೋದ್ ಮುತಾಲಿಕ್ ಅವರು ಯಾವ ಉದ್ದೇಶದಿಂದ ಹೇಳ್ತಾ ಇದ್ದಾರೆ ನನಗೆ ಗೊತ್ತಿಲ್ಲ, ಅದು ನೀವು ಅವ್ರನ್ನೇ ಕೇಳ್ಕೋಬೇಕು. ಅವ್ರ ತಂದೆನೂ ಆರೋಪ ಮಾಡ್ತಿದ್ದಾರೆ, ಸ್ವತಃ ತಮ್ಮ ಕಾಂಗ್ರೆಸ್ ಕಾರ್ಪೊರೇಟರ್ ಅವರಲ್ಲ. ಈಗ ಸ್ವಾಮಿಯರಲ್ಲ ನಮ್ಮ ನಿರಂಜನ್ ಸ್ವಾಮಿಯವರು ಅವ್ರು ಯಾವ ಬೇಸಿಸ್ ಮೇಲೆ ಹೇಳ್ತಿದ್ದಾರೆ ನನಗೆ ಗೊತ್ತಿಲ್ಲ. ಯಾಕಂದರೆ ಅವರಿಗೆ ಎಲ್ಲರೂ ಅವ್ರ ಮನೆಗೆ ಹೋಗಿದ್ದಾರೆ, ಒಬ್ಬರಲ್ಲ ಇಬ್ಬರಲ್ಲ, ಪ್ರತಿಯೊಬ್ಬರ ಈ ಎಲ್ಲ ದೇಶದ ಮುಖಂಡರುಗಳು ಅವ್ರ ಮನೆಗೆ ಹೋಗಿ ಬಂದಿದ್ದಾರೆ. ಅವರು ಎಲ್ಲರ ಜೊತೆ ನೇರವಾಗಿ ಸಂಪರ್ಕ ಇದೆ ಅವರಿಗೆ. ಸೊ ಅಲ್ಲಿ ಹೋಗಿ ಹೇಳ್ಕೋಬೋದಾಗಿತ್ತು ಅನ್ನೋದು ನನ್ನ ವೈಯಕ್ತಿಕ ಅಭಿಪ್ರಾಯ. ಮಾಧ್ಯಮದಲ್ಲಿ ಎದಕ್ಕೆ ಹೇಳಿದ್ದಾರೆ ಅಂತ ನಿಮ್ಮ ಮುಖಾಂತರ ನನಗೆ ಗೊತ್ತಾಗಿರ್ತಕ್ಕಂಥ ನನಗೆ ಗೊತ್ತಿಲ್ಲ. ಅದು ಅಲ್ಲ, ತಾವೊಬ್ಬ ಜಿಲ್ಲಾ ಉಸ್ತುವಾರಿ ಸಚಿವರಾಗಿ ಅಲ್ಲ, ಸರ್ಕಾರ ಏನು ಗ್ಯಾರಂಟಿ ಕೊಟ್ಟಿದ್ದು ಅವ್ರಿಗೆ ಏನು ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಕೊಟ್ಟಿತ್ತು, ಕೊಡ್ತೀವಿ ಅಂತ ಹೇಳಿತ್ತು. ಸೊ ಈ ವಿಚಾರವಾಗಿ ಅಲ್ಲ, ಅದ್ರ ಬಗ್ಗೆ ಅವರೆಲ್ಲನೂ ಹೇಳಿಲ್ಲ. ಅವರು ಫಾಸ್ಟ್ ಟ್ರ್ಯಾಕಿಗೆ ಕೊಟ್ಟಿಲ್ಲ, ಆರೋಪ ಮಾಡಿದ್ರು. ಫಾಸ್ಟ್ ಟ್ರ್ಯಾಕ್ ಕೊಡ್ತೀನಿ ಅಂತಿದ್ರು 120 ದಿನದಲ್ಲಿ, 90 ದಿನದಲ್ಲಿ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಆಗಲಿಲ್ಲ, ಆಮೇಲೆ ಸ್ಪೆಷಲ್ ಬೆಂಚಿಗೆ ಕೊಡಲಿಲ್ಲ. ಅಲ್ಲ, ಸ್ಪೆಷಲ್ ಬೆಂಚ್ ಅಂತ ನನಗೆ ಮಾಹಿತಿ ಇಲ್ಲ, ಬಟ್ ಇದನ್ನು ಸ್ಪೀಡಾಗಿ ಮಾಡ್ತೀವಿ. ಯಾಕಂದರೆ ದರ್ಸ್ ಅ ಪ್ರಾವಿಷನ್ ಅಂಡರ್ ಆ್ಯಕ್ಟ್, ನಿಮಗೂ ಗೊತ್ತಿದೆ. ಸೊ ಯಾರು ಏನೇನು ಮಾತನಾಡಿದರೆ ನನಗೆ ಗೊತ್ತಿಲ್ಲ, ಬಟ್ ಡೆಫಿನೆಟ್ಲಿ ಗೌರ್ಮೆಂಟ್ ಇಸ್ ಪ್ರೊಆಕ್ಟಿವ್ ಕೆಲಸ ಮಾಡ್ತಾಯಿದೆ. ಅವ್ರು ನನಗೆ ಯಾವತ್ತೂ ಕಂಡಿಲ್ಲ, ನನಗೇನು ಮಾತಾಡಿಲ್ಲ ಕೂಡ. ಅವ್ರಿಗೇನೋ ನಂಗೆ ಅನಿಸ್ತಾ ಇದ್ದಾರೆ, ಇಫ್ ದರ್ ಇಸ್ ಅ ಸ್ಲೋ ಇನ್ ಪ್ರಾಸೆಸ್ ಅನಿಸಿದ್ರೆ ನಾನು ಇವತ್ತು ಹೇಳಿದ್ರೆ ನಾನು ಕೂಡ ಚೆಕ್ ಮಾಡ್ತೇನೆ. ಯಾಕಂದರೆ ಯೂಶ್ವಲಿ ನಾವು ಕೇಸಸ್ನಲ್ಲಿ ಪರ್ಟಿಕ್ಯುಲರ್ ಕೇಸಸ್ನಲ್ಲಿ ಕೇಳಕ್ಕೆ ಹೋಗಿಲ್ಲ, ಬಟ್ ಚೆಕ್ ಮಾಡಿ ಅಲ್ಲಿ ಗೆಟ್ ಬ್ಯಾಕ್ ಟು ಆನ್ ಟು ದಿಸ್ ಕೇಸ್ ಒನ್ ನಂಬರ್ 1. ಅಲ್ಲ, ಈಗ ಇನ್ನೊಂದು ಕಡೆ ಹೇಳ್ತಾರೆ ಸಂಬಂಧಪಟ್ಟಂಗೆ ನಮ್ಮ ಡಾಕ್ಯುಮೆಂಟ್ ಕೋರ್ಟಿಗೆ ಕೊಡ್ತಿದ್ದ ಅದು ಅಲ್ಲ, ಇಟ್ಸ್ ಫೇರ್ ಎನಫ್. ಯಾಕಂದ್ರೆ ಅವ್ರ ಹತ್ರ ಹಿ ಗಾಟ್ ಎವ್ರಿ ರೈಟ್. ಯಾಕಂದ್ರೆ ಅವ್ರ ಮಗಳು ಕಳ್ಕೊಂಡಿದ್ದಾರೆ. ಅವ್ರ ಬಗ್ಗೆ ನಾವು ವಿ ಆರ್ ನಾಟ್ ಜಡ್ಜಿಂಗ್ ಇಸ್ ಎನಿಥಿಂಗ್. ಅವ್ರದ್ದು ಏನೇ ಇದ್ರು ಕೂಡ ನಾವು ಅದ್ರ ಜಡ್ಜ್ ಮಾಡೋಕ್ಕೆ ಹೋಗಲ್ಲ. ಅವ್ರು ಏನಿದ್ರು ಕೂಡ ಸರ್ಕಾರಕ್ಕೆ ಕೊಡ್ಬೋದು, ಅಥವಾ ನನಗೇನ ಕೊಟ್ಟರೆ ನಾನು ವೈಯಕ್ತಿಕವಾಗಿ ನನ್ನ ಕೈಲಿ ಏನಾಗುತ್ತೆ ಅದು ಮಾತನಾಡಿ ಸರ್ಕಾರ ಗಮನ ತರ್ತೇನೆ. ಸರ್ಕಾರದ ಮೇಲೆ ನನಗೆ ನಂಬಿಕೆ ಇಲ್ಲ, ಈ ಕೇಸನ್ನು CBI ಕೊಡ್ಬೇಕಂತ ಹೇಳಿ. ಈಗ ಅವ್ರು ಆ ರೀತಿ ಹೇಳಿದ್ರೆ ಅದಕ್ಕೆ ನಾವು ಏನು ಮಾತಾಡೋಕ್ಕೆ ಬರಲ್ಲ. ಬಿಕಾಸ್ ಅದು ಒಬ್ಬ ಫಾದರ್ ಮಗಳನ್ನ ಕಳ್ಕೊಂಡಿದ್ದಾನೆ, ಆ ನೋವನ್ನ ನಾವು ಅರ್ಥ ಮಾಡ್ಕೊಳ್ತೀವಿ, ಇಲ್ಲ ಅಂತಲ್ಲ. ಬಟ್ ಈ ರೀತಿಯಾಗಿ ಹೇಳ್ತಕ್ಕಂಥದ್ದು ಎಷ್ಟು ಸರಿಯೋ ಎಷ್ಟು ತಪ್ಪು ಅಂತಕ್ಕಂಥದ್ದು ಕಾನೂನಿದೆ. ಅದಕ್ಕೆ ಲಿವ್ ಟು ದಟ್ ಓನ್ಲಿ. ಬಿಕಾಸ್ ನಾನು ಅವ್ರ ಪರ್ಸನಲ್ ಕಮೆಂಟ್ ಮಾಡೋಕ್ಕೆ ಹೋಗೋದಿಲ್ಲ.